ಒಂದ್ ಕಡೆ ವೀಕೆಂಡ್, ಇನ್ನೊಂದು ಕಡೆ ಹನುಮ ಜಯಂತಿ. ಹೀಗಾಗಿ ಗಾಳಿ ಆಂಜನೇಯ ದೇವಾಲಯದಲ್ಲಿ ಜನಸಾಗರವೇ ನೆರೆದಿದೆ. ಜನರು ಜಾತ್ರೆಯಂತೆ ಜಮಾಯಿಸಿಬಿಟ್ಟಿದ್ದಾರೆ. ಕಾಲಿಡೋಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಹೇಗಿದೆ ನೋಡಿ ದೃಶ್ಯ. ಸಾಮಾಜಿಕ ಅಂತರ ಅನ್ನೋದು ಅಲ್ಲಿ ಇಲ್ಲವೇ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ಕೊಟ್ಟಿರೋ ವರದಿನ ನೋಡೋಣ. ಚೀನಿ ವೈರಸ್ ಆಯಿತು, ಬ್ರಿಟನ್ ವೈರಸ್ ಆಯಿತು, ಮತ್ತೊಂದು ಮಗದೊಂದು ಅನ್ನುವಂತಹ ವೈರಸ್ಗಳ ಕಾಟ ಅಂತೂ ಸಾಕ್ತಾನೆ ಇದೆ. ಆದರೆ ಜನರು ಗುಂಪು ಸೇರೋದು ಮಾತ್ರ ನಿಂತಿಲ್ಲ. ಬೆಂಗಳೂರಿನಲ್ಲಿ ಇವತ್ತು ಹನುಮ ಜಯಂತಿಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹು ಪುರಾತನವಾದಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಬೆಳಗ್ಗೆಯಿಂದ ದೇವರ ದರ್ಶನಕ್ಕೆ ಎಲ್ರಿಗೂ ಸಹ ಅವಕಾಶ ಮಾಡಿಕೊಡಲಾಗಿದೆ. ಭಕ್ತಾದಿಗಳು ಯಥೇಚ್ಛ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ. ಎಲ್ರಿಗೂ ಸಹ ಒಂದೇ ರಿಕ್ವೆಸ್ಟ್ ಮಾಡ್ತಿರೋದು, ಸರ್ಕಾರ ಇರಲಿ, ಮುಜರಾಯಿ ಇಲಾಖೆ ಇರಲಿ, ಆಡಳಿತ ಮಂಡಳಿ ಆಗಲಿ, ಸಾಮಾಜಿಕ ಅಂತರವನ್ನು ಕೈಗೊಳ್ಳಿ. ಬೇಕಾದ್ರೆ ರಸ್ತೆವರೆಗೂ ಸಹ ಕ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಸಹ ಜನಸ್ತೋಮ ನೆರಿಬೇಡಿ ಅಂತೇಳಿ. ಆದರೆ ಎಲ್ಲವೂ ಸಹ ಉಲ್ಟಂಪಲ್ಟ ಆಗಿದೆ. ವಯಸ್ಸಾದವರು ಮಕ್ಕಳನ್ನ ಹೊರಗಡೆ ಕರ್ಕೊಂಬರಬಾರ್ದು ಅಂತಾರೆ. ಆದರೆ ದೇವರ ದರ್ಶನ ಮಾಡಿಬಿಟ್ರೆ ಎಲ್ಲವೂ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನೇ ಕೇಳೋಣ, ಖುದ್ದು ಮಾತಾಡ್ಸೋಣ. ಸರ್, ಕರೋನಾ ಭಯ ಆಗ್ತಿಲ್ವಾ? ಕರೋನಾ ಭಯ ಇದೆ, ಬಟ್ ಆದರೆ ಏನು ಮಾಡೋದು, ಹನುಮ ಜಯಂತಿ ಪ್ರತಿ ವರ್ಷ ನಾವು ಬರ್ತೀವಿ. ಈ ವರ್ಷನೂ ಬಂದಿದ್ದೀವಿ, ಬಟ್ ಏನು ಸೋಷಿಯಲ್ ಡಿಸ್ಟೆನ್ಸ್ ಏನು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಪಬ್ಲಿಕ್ ನುಗ್ತಾ ಇದ್ದಾರೆ. ಸೊ ಕರ್ಕೊಂಡ್ ಭಯ ಆಗ್ತಿಲ್ವಾ? ಮಕ್ಕಳು ಬಂದಿದ್ದಾರೆ, ಬಟ್ ಏನು ದೇವಸ್ಥಾನಕ್ಕೆ ಬರಲೇಬೇಕಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಮಾಸ್ಕ್ ನಮ್ಮ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇರ್ಬೇಕಷ್ಟೇ. ಭಯ ಆಗ್ತಿಲ್ವಾ? ಭಯ ಆಗ್ತಿದೆ. ಜಾಸ್ತಿ ಜನ ಅವರೇ. ಹೌದು. ಸೊ ಹೀಗೆ ಹೆಜ್ಜೆ ಹೆಜ್ಜೆಗೂ ಸಹ ಜನಸ್ತೋಮವೇ ನೆರೆದಿದೆ. ಎಲ್ರಿಗೂ ಒಂದೇ ಮಾತಾಗಿದೆ, ಹನುಮ ಜಯಂತಿ ದೇವರ ದರ್ಶನ ಮಾಡ್ಬಿಟ್ಟಿದೀವಿ, ಎಲ್ರಿಗೂ ಸಹ ವಾರ್ಷಿಕವಾಗಿ ಇದೆ, ನಂಬಿಕೆ ಇದೆ, ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ. ನಾನು ದೇವಸ್ಥಾನದ ಒಳಗಡೆ ಸಹ ಚಿತ್ರಣ ತೋರಿಸ್ತೀನಿ. ಮುಜರಾಯಿ ಇಲಾಖೆ ಸ್ಪಷ್ಟಪಡಿಸಿದೆ, ಎಲ್ಲಾ ಸಿಬ್ಬಂದಿಗಳನ್ನ ಇದಕ್ಕೋಸ್ಕರನೇ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಪ್ರತ್ಯೇಕವಾದಂತಹ ಸಾಲು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 4 ಫೀಟ್ ಅಂತರವನ್ನ ಮೇಂಟೈನ್ ಮಾಡಿ ಅಂತ ಹೇಳಿ. ನೀವೇ ಈಗ ನೋಡಬಹುದು, ಎಲ್ಲಿ 4 ಫೀಟ್ ಅಂತರವನ್ನ ಮೇಂಟೈನ್ ಮಾಡ್ತಿದ್ದಾರೆ, ಎಷ್ಟು ಕ್ಯೂಗಳಿವೆ ಅಂತ ಹೇಳಿ. ಹನುಮ ಜಯಂತಿಯ ಪ್ರಯುಕ್ತ ಹೆಜ್ಜೆ ಹೆಜ್ಜೆಗೂ ಜನರೇ ಕಾಣಿಸ್ತಾ ಇದ್ದಾರೆ. ಮಾಸ್ಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಮಾಸ್ಕ್ ಎಷ್ಟು ಜನ ಪ್ರಾಪರ್ ಆಗಿ ಹಾಕಿದ್ದಾರೆ ಅಂತ ಅನ್ನೋದನ್ನ ನೀವು ನೋಡ್ತಿರಬಹುದು. ಹೀಗೆ ಜನಸ್ತೋಮ ನೆರಿತಾ ಇದ್ರೆ, ಬ್ರಿಟನ್ ವೈರಸ್ ಇರಲಿ, ನಾರ್ಮಲ್ ವೈರಸ್ ಏನಾದರೂ ಯಾರಿಗಾದ್ರೂ ಒಬ್ರಿಗೆ ಸೋಂಕಿದ್ರು ಸಹ ಅದು ಮತ್ತಷ್ಟು ಮಗದಷ್ಟು ಜನಕ್ಕೆ ಹರಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬರೋಬ್ಬರಿ ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಫ್ಲೋಟಿಂಗ್ ಆಗ್ತಿದ್ದಾರೆ, ಆದರೂ ಸಹ ಕಡಿಮೆ ಆಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸೋಷಿಯಲ್ ಡಿಸ್ಟೆನ್ಸ್ ನ ಕೊರತೆ ಇದೆ, ಸಾಕಷ್ಟು ಜನ ಸೇರ್ತಿದ್ದಾರೆ, ಆದರೂ ಸಹ ಕೇಳ್ತಿಲ್ಲ ಅನ್ನುವಂತಹ ಮಾತುಗಳಿದ್ದಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಎಲ್ಲವೂ ದೊಡ್ಡ ಸವಾಲಾಗಿ ಕಾಡ್ತಾ ಇದೆ. ಬೆಂಗಳೂರಿನ ಕ್ಯಾಮರ್ಸನ್ ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಹನುಮ ಜಯಂತಿ ಕಾರಣ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲೇನು ಭಿನ್ನವಾಗಿ ಕಂಡು ಬಂದಿಲ್ಲ. ಅಲ್ಲಿಯೂ ಕೂಡ ಸಾಮಾಜಿಕ ಅಂತರ ಮಾಯವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಬ್ರಿಟನ್ ವೈರಸ್ನ ಭೀತಿ ಢವಢವ. ಎಲ್ಲಿದೆ ಬ್ರಿಟನ್ ವೈರಸ್? ಸದ್ಯ ನಾವು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ನೋಡೋದಾದ್ರೆ ಸಾಮಾಜಿಕ ಅಂತರ ಎಲ್ಲಿ ಕಾಣಿಸ್ತಿದೆ, ಮಾಸ್ಕ್ ಎಷ್ಟು ಜನ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ನೀವು ರೇಷೋನ ಚೆಕ್ ಮಾಡಿದ್ರೆ 10% ಜನ ಮಾತ್ರ ಪಾಲನೆ ಮಾಡ್ತಿದ್ದಾರೆ. ಧಾರ್ಮಿಕ ಆಚರಣೆಯ ಸ್ಥಳಗಳಲ್ಲಿ ಇದನ್ನ ಫಾಲೋ ಮಾಡೋದು ದೊಡ್ಡ ಚಾಲೆಂಜ್ ಅನ್ನೋದು ಈಗಾಗಲೇ ತಿಳಿದಿದೆ. ಆದರೆ ದಿನೇ ದಿನ ಹಬ್ಬ ಆಚರಣೆಗಳು ಹೆಚ್ಚಾದಷ್ಟು ಸಮಸ್ಯೆಗಳು ಸಹ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೊರೋನಾ ವೈರಸ್ನ ವಿರುದ್ಧ ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ತಯಾರಿ ನಡೀತಿದೆ. ಆದರೆ ಹಾಗಾಗಿ ಬರ್ತಿರುವಂತಹ ಆಚರಣೆಗಳು ಹಾಗೂ ದಿನಾಚರಣೆಗಳು ಸಾಕಷ್ಟು ಬೇರೆ ಬೇರೆ ರೀತಿಯ ಎಡವಟ್ಟನ್ನು ಮಾಡ್ತಿದೆ. ಮಾರ್ಷಲ್ಗಳು ರಸ್ತೆಗಳಲ್ಲಿ ಓಡಾಡೋ ಒಬ್ಬೊಬ್ಬರನ್ನೇ ಹಿಡಿತಾರೆ, ಕಾರಲ್ಲಿ ಕೂತಿರೋ ಇಬ್ಬರನ್ನ ಹಿಡಿದು ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ದೇವಸ್ಥಾನದಲ್ಲಿ ಈ ರೀತಿ ನೂರಾರು ಜನ ಬರ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ನಿಜಕ್ಕೂ ಸಹ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗಿತ್ತು. ಇದಕ್ಕೆ ಜನರು ಸಾಕಷ್ಟು ಬಾರಿ ಬರುವಾಗ ಸಾಮಾಜಿಕ ಅಂತರವನ್ನು ಕಾಯೋಕ್ಕೆ ಹಾಗೂ ಸ್ಯಾನಿಟೈಸರ್ ಮಾಡೋಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡಬೇಕಾಗಿತ್ತು. ನಾವು ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ನೀವು ಹೋದಷ್ಟು ದೂರ, ಹೆಜ್ಜೆ ಹಾಕಿದಷ್ಟು ದೂರವೂ ಸಹ ಜನರೇ ಇದ್ದಾರೆ. ಇವತ್ತು ಹನುಮ ಜಯಂತಿಯ ಹಿನ್ನೆಲೆಯಲ್ಲಿ ಜನಸ್ತೋಮ ಅಂದರೆ ಭಕ್ತರ ಜನಸ್ತೋಮವೇ ನೆರೆದಿದೆ. ಎಲ್ಲ ಭಕ್ತರದು ಒಂದೇ ಮಾತು, ಹಬ್ಬ ಹರಿದಿನಗಳು ಹಾಗೂ ಆಂಜನೇಯ ಭಕ್ತರು ಇವತ್ತು ದೇವರನ್ನ ದರ್ಶನ ಮಾಡಿಬಿಟ್ರೆ ಎಲ್ಲವೂ ಸಹ ಸುಖಫಲ ಅನ್ನುವಂತಹ ಮಾತಿದೆ. ಹಾಗಾಗಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರ ಸಂಡೇ ದಿನ ಇವತ್ತು ಬೇರೆ ಬೇರೆ ಕಡೆ ನಾವು ಸಾಕಷ್ಟು ಜನಸ್ತೋಮಗಳನ್ನಿರೋದನ್ನ ಕರೋನಾ ನಿಯಮಗಳನ್ನು ಗಾಳಿ ತೂರ ನೋಡಿದ್ದೀವಿ. ಆದರೆ ಇವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ದೇವಸ್ಥಾನದಲ್ಲೇ ಕರೋನಾ ನಿಯಮಗಳು ಗಾಳಿಗೆ ತೂರಲಾಗಿದೆ. ಇದಕ್ಕೆಲ್ಲ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಕ್ಯಾಮರ್ಸನ್ ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.